ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಹೊಸದೊಂದು ರೆಸಿಪಿನ ಹೇಳಿಕೊಡ್ತಾ ಇದ್ದೀನಿ. ಮಜ್ಜಿಗೆಗೆ ದೊಡ್ಡ ಪಾತ್ರೆನ ಹಾಕಿದರೆ ಏನಾಗುತ್ತೆ ಅಂತ ಕೊನೆಯವರೆಗೂ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಓಕೆ, ಸ್ಟಾರ್ಟ್ ಮಾಡುವ ಬನ್ನಿ. ಹಾಯ್ ಫ್ರೆಂಡ್ಸ್, ನಾನು ನೋಡಿ ಇಲ್ಲಿ ಮಜ್ಜಿಗೆಗೆ ದೊಡ್ಡ ಪಾತ್ರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ, ಆಗ ನಿಮಗೆ ತಿಳಿಯುತ್ತೆ. ನೋಡಿ ಗೈಸ್, ನಾನು ದೊಡ್ಡ ಪಾತ್ರೆಯ ಗಿಡದ ಹತ್ರ ಬಂದಿದ್ದೀನಿ. ನೋಡಿ, ನನಗೆ ಬೇಕಾಗುವಷ್ಟು ದೊಡ್ಡ ಪಾತ್ರೆಯ ಎಲೆಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನನಗೆ ಸುಮಾರು ಒಂದು 10 ಎಲೆಗಳು ಬೇಕು. ನೋಡಿ ಫ್ರೆಂಡ್ಸ್, ಕಲೆಕ್ಟ್ ಮಾಡಿ ಆಯಿತು. ಈ ದೊಡ್ಡ ಪಾತ್ರೆ ಇದೆಯಲ್ಲ, ತುಂಬ ಒಳ್ಳೆಯದು. ಬೇಸಿಗೆಗಾಲದಲ್ಲಿ ಬೆವರು ಕಜ್ಜಿಗೆ, ನೆಕ್ಸ್ಟು ಬಿಸಿರ್ಪು ಅಂತ ಹೇಳೋ ಒಂದು ಕಜ್ಜಿ ಬೀಳುತ್ತೆ, ಅದು ಕೂಡ ಇದರಲ್ಲಿ ನಿವಾರಣೆಯಾಗುತ್ತೆ. ದೇಹದ ಉಷ್ಣತೆಯನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ನೋಡಿ, ನಾನಿಷ್ಟು ಕಲೆಕ್ಟ್ ಮಾಡಿದ್ದೀನಿ. ಇದನ್ನು ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಚೆನ್ನಾಗಿ ತೊಳಿತಾ ಇದ್ದೀನಿ. ನೋಡಿ, ಇದರಲ್ಲಿ ಏನಾದರೂ ಧೂಳು ಇದ್ದರೆ ಕ್ಲೀನ್ ಆಗುತ್ತೆ. ನೋಡಿ, ತೊಳೆದು ನೆಕ್ಸ್ಟ್ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಅರಿಶಿನ, ಒಂದು ಚಿಟಿಕೆ ಅರಿಶಿನ, ನೆಕ್ಸ್ಟ್ ಅರ್ಧ ಗ್ಲಾಸ್ ಮಜ್ಜಿಗೆ, ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬರೀ ಅರ್ಧ ಗ್ಲಾಸ್ ಸಾಕು. ನೋಡಿ ಗೈಸ್, ಮಜ್ಜಿಗೆನ ಆ್ಯಡ್ ಮಾಡಿ ಆಯಿತು. ನೆಕ್ಸ್ಟ್ ನಾನು 2 ಗಾಂಧಾರಿ ಮೆಣಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 2 ಹಸಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿಕೊಂಡು ಬರ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ನೈಸ್ ಆಗುವವರೆಗೂ ರುಬ್ಬಬೇಕು. ಚೆನ್ನಾಗಿ ಪೇಸ್ಟ್ ಆಗಬೇಕು. ನೋಡಿ, ಈ ಥರ ಆಗಿದೆ ನೋಡಿ ಪೇಸ್ಟ್. ನೀವು ಕೂಡ ಹೀಗೇ ಮಾಡಿ. ನೆಕ್ಸ್ಟ್ ನಾನು ಹಸಿಮೆಣಸು, ಈರುಳ್ಳಿನ ಹೆಚ್ಚಿಟ್ಟಿದ್ದೀನಿ. ಬಾಣಲಿಯಲ್ಲಿ ಒಗ್ಗರಣೆ ಇಡ್ತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಈ ಒಗ್ಗರಣೆಗೆ ಬೇಕಾದ ಈ ಮಿಶ್ರಣನ ಹಾಕಿ ಇದರಲ್ಲಿ ಚೆನ್ನಾಗಿ ಹುರಿತಾ ಇದ್ದೀನಿ. ನೀವು ಕೂಡ ಹೀಗೇ ಮಾಡಿ. ನೋಡಿ, ಚೆನ್ನಾಗಿ ಹುರಿತಾ ಇದೆ ನೋಡಿ. ಹೀಗೆ ಚೆನ್ನಾಗಿ ಹುರಿಬೇಕು, ಘಮ ಘಮ ಅಂತ ಬರಬೇಕು. ಯಾವತ್ತೂ ಈರುಳ್ಳಿ ಕೆಂಪಾಗೆ ಬರಬೇಕು. ಇದಕ್ಕೆ ನಾವು ಈ ಒಗ್ಗರಣೆಗೆ ಈರುಳ್ಳಿನ ಚೆನ್ನಾಗಿ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಬೇಕು. ನೀವು ಕೂಡ ಹೀಗೆ ಮಾಡಿ ಫ್ರೆಂಡ್ಸ್. ನೋಡಿ, ಈರುಳ್ಳಿ ಚೆನ್ನಾಗಿ ಕೆಂಪು ಕಲರಿಗೆ ಕನ್ವರ್ಟ್ ಆಗ್ತಾ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ಒಗ್ಗರಣೆ ರೆಡಿ ಆಯಿತು ನೋಡಿ. ನೆಕ್ಸ್ಟ್ ನಾನು ಮಿಕ್ಸಿ ಜಾರಿನಲ್ಲಿ ರುಬ್ಬಿದ ಈ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಹೀಗೆ ಮಾಡಿ. ಚೆನ್ನಾಗಿ ಹುರಿಬೇಕು. ಈ ದೊಡ್ಡ ಪತ್ರೆಯ ಇದಿದೆಯಾ, ಹಸಿ ವಾಸನೆ ಇದೆಯಲ್ಲ, ಅದು ಹೋಗುವ ಗಂಟ ನಾವು ಚೆನ್ನಾಗಿ ಹುರಿಬೇಕು. ನೋಡಿ, ಕುದಲಿಕ್ಕೆ ಶುರು ಆಯಿತು ನೋಡಿ. ಈ ಥರ ಕುದಿಬೇಕು, ಹಾಗಾದರೆ ಹಸಿ ವಾಸನೆ ಹೋಗುತ್ತೆ. ನೆಕ್ಸ್ಟ್ ನಾನು ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ ನೋಡಿ ಇದಕ್ಕೆ. ಆಗ ಸ್ವಲ್ಪ ಉಪ್ಪು ಕಮ್ಮಿ ಹಾಕಿದ್ದೆ, ಆ್ಯಡ್ ಮಾಡಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಮಜ್ಜಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಜಾರು ಸ್ವಲ್ಪ ತೊಳೆದು ಆ್ಯಡ್ ಮಾಡ್ತಾ ಇದ್ದೀನಿ ನೀರನ್ನ. ಮಜ್ಜಿಗೆ ಸ್ವಲ್ಪ ದಪ್ಪ ಇತ್ತು, ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕಿತ್ತು. ಅದಕ್ಕೆ ನಾನು ಜಾರನ್ನು ತೊಳೆದು
ಅದಕ್ಕೆ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಕೂಡ ಹಾಗೆಯೇ ಮಾಡಿ. ಜಾರಲ್ಲಿದ್ದ ಮಸಾಲೆ ಕೂಡ ವೇಸ್ಟ್ ಆಗಲ್ಲ. ನೋಡಿ, ಇದನ್ನು ಕುದಿಲಿಕ್ಕೆ ಬಿಡಬಾರ್ದು ಫ್ರೆಂಡ್ಸ್, ಯಾಕಂದರೆ ಕುದಿಲಿಕ್ಕೆ ಬಿಟ್ಟರೆ ಇದು ಒಂಥರ ನೀರು ಬೇರೆ ಮಜ್ಜಿಗೆ ಬೇರೆಯೇ ಆಗುತ್ತೆ. ಇದು ತಕ್ಷಣ ಕೆಳಗೆ ಇಳಿಸಬೇಕು ಫ್ರೆಂಡ್ಸ್. ನಾನು ಕೆಳಗೆ ಇಳಿಸ್ತಾ ಇದ್ದೀನಿ, ನೀವು ಕೂಡ ಹಾಗೆ ಮಾಡಿ. ನೋಡಿ, ಈ ಥರ ರೆಡಿ ಆಯಿತು ನೋಡಿ. ಈಗ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಮಜ್ಜಿಗೆಗೆ ಈ ಗಡ್ಪತ್ರೆ ಹಾಕಿದರೆ ಏನಾಗುತ್ತೆ ಅಂತ. ಇದು ತಂಬುಳಿ ಅಂತ ಹೇಳ್ತಾರೆ ಇದಕ್ಕೆ. ಹೇಗೆ ಅಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಇದನ್ನು ಎಲ್ರಿಗೂ ಶೇರ್ ಮಾಡಿ, ನೀವು ಮಾಡಿ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ. ಓಕೆ, ಬಾಯ್.